ಪುತ್ತೂರು ತಾಲೂಕಿನ ಈಶ್ವರಮಂಗಲ ಹನುಮಗಿರಿ ಶ್ರೀ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಏಪ್ರಿಲ್ 9ರಿಂದ 12ರ ತನಕ ನಡೆಯಲಿದ್ದು, ಅಯೋಧ್ಯೆಯಿಂದ ಜ್ಯೋತಿ ಹಾಗೂ ಮೂಲ ಮೃತ್ತಿಗೆ ತರಲು ಹನುಮಗಿರಿಯಿಂದ ರಾಮ ಹನುಮ ಜ್ಯೋತಿ ರಥಯಾತ್ರೆ ರಾಮ ಜನ್ಮಭೂಮಿ ಅಯೋಧ್ಯೆಗೆ ಹೊರಟಿದ್ದು, ಅಯೋಧ್ಯೆ ತಲುಪಿರುವ ರಥಯಾತ್ರೆಗೆ ಸಕಲ ಪೂಜಾ ಕೈಂಕರ್ಯ ನೆರವೇರಿದೆ. ಅಯೋಧ್ಯೆಯಿಂದ ಹೊರಟ ಜ್ಯೋತಿಯು ಶ್ರೀರಾಮನ ಪರಮ ಭಕ್ತ ಆಂಜನೇಯ ಹುಟ್ಟಿರುವ ಅಂಜನಾದ್ರಿಗೆ ಬಂದು ಅಲ್ಲಿನ ಜ್ಯೋತಿಯನ್ನು ಸ್ಪರ್ಶಿಸಿ ಆಗಮಿಸಲಿದೆ. ರಾಮದೀಕ್ಷೆಯನ್ನ ಪಡೆದವರಿಗೆ ಕೋಟಿ ಶ್ರೀರಾಮ ತಾರಕ ಮಹಾಯಜ್ಞಾನದ ಸಂದರ್ಭದಲ್ಲಿ ಅಯೋಧ್ಯೆಯ ಪುಣ್ಯ ಮೃತ್ತಿಗೆ ಮತ್ತು ಪ್ರಸಾದ ರೂಪದಲ್ಲಿ ಗಂಗಾಜಲವನ್ನು ನೀಡಲಾಗುತ್ತಿದೆ. ರಥಯಾತ್ರೆ ಅಂಜನಾದ್ರಿಯ ಮೂಲಕ ಹನುಮಗಿರಿಗೆ ಆಗಮಿಸುತ್ತಿದೆ. ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರ ದೇವಾಲಯದ ನಿರ್ಮಾಣದ ಉಸ್ತುವಾರಿ ಗೋಪಾಲ್ಜಿಯವರ ನೇತೃತ್ವದಲ್ಲಿ ರಥಯಾತ್ರೆ ಸಂಚಾಲಕರಾದ ಮುರಳೀಕೃಷ್ಣ ಹಸಂದಡ್ಕ, ಬ್ರಹ್ಮಕಲಶ ಪ್ರಧಾನ ಕಾರ್ಯದರ್ಶಿ ಆರ್ಸಿ ನಾರಾಯಣ ರೆಂಜ, ಪ್ರಮುಖರಾದ ಜಗದೀಶ್ ಶೆಣವ, ಶ್ರೀಧರ್ ತೆಂಕಿಲ, ಜಿತೇಶ್ ಬಲ್ನಾಡು, ಜಯಂತ್ ಕುಂಜೂರು ಪಂಚ, ಜೀವನ್ ಬಲ್ನಾಡು, ಸಿ ಗೋವಿಂದರಾಜು ಯಲಹಂಕ, ನಂದನ್ ತಿಂಗಳಾಡಿ ಸೇರಿದಂತೆ ಹಲವಾರು ಶ್ರೀರಾಮ ಭಕ್ತರು ಭಾಗವಹಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಹನುಮಗಿರಿಯ ಕೋದಂಡರಾಮ ಪಂಚಮುಖಿ ಹನುಮಾನ್ ಆಂಜನೇಯ ಕ್ಷೇತ್ರದ ವಿಶೇಷವಾದಂಥ ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವ ಬರುವಂತಹ ಏಪ್ರಿಲ್ 9, 10, 11, 12 ನಡೆಯುವುದು. ಈ ನಿಮಿತ್ತವಾಗಿ ಅಲ್ಲಿಂದ ದೊಡ್ಡ ತಂಡದಲ್ಲಿ ಹನುಮಗಿರಿಗೆ ಸಂಬಂಧಪಟ್ಟಂತಹ ಕಾರ್ಯಕರ್ತರು ಅಯೋಧ್ಯೆಗೆ ಆಗಮಿಸಿದ್ದಾರೆ. ಅವ್ರ ಮೂಲಕ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯ ರಾಮಲಲ್ಲಾ ಮಂದಿರದ ಜ್ಯೋತಿ, ಅಖಂಡ ಜ್ಯೋತಿಯ ಮೂಲಕ ಈ ಜ್ಯೋತಿಯನ್ನು ಬೆಳಗಿಸಿ ನಾವು ಜ್ಯೋತಿಯನ್ನು ಹನುಮಗಿರಿಗೆ ಕೊಡ್ತಾ ಇದ್ದೀವಿ. ನಮಗೆ ಇವರು ಹೇಳಿರೋ ಪ್ರಕಾರ ಈ ಜ್ಯೋತಿ ಮನೆ ಮನೆಗೂ ತಲುಪಿಸುವಂಥ ಪ್ರಯತ್ನವನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ರಾಮನ ಜ್ಯೋತಿ, ಅಯೋಧ್ಯೆಯ ರಾಮಕ್ಷೇತ್ರದ ಜ್ಯೋತಿ, ರಾಮ ಜನ್ಮಭೂಮಿಯ ಜ್ಯೋತಿ ಮತ್ತು ಇವತ್ತು ರಾಷ್ಟ್ರದ ಶ್ರೇಷ್ಠವಾದಂಥ ಮಂದಿರ, ಸಂಪೂರ್ಣ ಹಿಂದೂ ಸಮಾಜದ ಸ್ವಾಭಿಮಾನದ ಸಂಕೇತವಾದಂಥ ಮಂದಿರ, ರಾಷ್ಟ್ರ ಮಂದಿರ, ಇವತ್ತು ಇಲ್ಲಿಂದ ಜ್ಯೋತಿ ಹನುಮಗಿರಿಗೆ ಹೋಗ್ತಾ ಇರೋದು ಬಹಳ ಸಂತೋಷ ಸಂಗತಿ. ಅನೀಶ್, ವಿ4 ನ್ಯೂಸ್, ಪುತ್ತೂರು.